ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರ ಪ್ರೈಮರಿ ಮಾರ್ಕೆಟ್ ಮತ್ತೆ ಆಕ್ಟಿವ್ ಆಗಿದೆ. ಆಲ್ರೆಡಿ ಅಜಾಕ್ಸ್ ಇಂಜಿನಿಯರಿಂಗ್ನ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಈ ವಾರ ಇನ್ನೂ 2 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿದೆ. ಅದರಲ್ಲಿ ಒಂದು IPO ಎಕ್ಸಾವೇರ್ ಟೆಕ್ನಾಲಜೀಸ್ನ IPO ಆಗಿರುತ್ತೆ. ಈ ಒಂದು ವಿಡಿಯೋನಲ್ಲಿ ಎಕ್ಸಾವೇರ್ ಟೆಕ್ನಾಲಜೀಸ್ನ ಕಂಪ್ಲೀಟ್ ಬಿಸ್ನೆಸ್ ಮಾಡೆಲ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿದೆ, ಯಾವ ಒಂದು ವ್ಯಾಲ್ಯೂಷನ್ ಅಲ್ಲಿ IPO ನ ತರ್ತಿದ್ದಾರೆ, ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಷನ್ ಜಸ್ಟಿಫೈ ಆಗುತ್ತಾ, ಹಾಗೆ IPO ಇಶ್ಯೂ ಸೈಜ್ ಎಷ್ಟಿದೆ, ಸೊ ಕೊನೆಯದಾಗಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆಯಾ, ಲಿಸ್ಟಿಂಗ್ ಗೇನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ, ಈ ಒಂದು ಕಂಪನಿಯಲ್ಲಿ ಲಾಂಗ್ ಟರ್ಮ್ ವ್ಯೂ ಅನ್ನ ಇಟ್ಕೋಬಹುದಾ, ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ಮೊದಲನೇದಾಗಿ ಎಕ್ಸಾವೇರ್ ಟೆಕ್ನಾಲಜೀಸ್ ಕಂಪನಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ 1992ರಲ್ಲಿ ಪ್ರಾರಂಭವಾದಂತಹ ಒಂದು IT ಸೆಕ್ಟರ್ನ ಕಂಪನಿ ಆಗಿರುತ್ತೆ. ಮೇಜರ್ ಆಗಿ ಗ್ಲೋಬಲ್ ಡಿಜಿಟಲ್ ಸೊಲ್ಯೂಷನ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ. ಇದರ ಜೊತೆಯಲ್ಲಿ ಕಂಪನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಮೇಲೆ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈಗ ಎಲ್ಲ IT ಕಂಪನಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಸ್ಪೆಷಲಿ ಜನರೇಟಿವ್ AI ನ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಈ ಒಂದು ಕಂಪನಿಯ ಬಿಸ್ನೆಸ್ ಮಾಡೆಲ್ ಕೂಡ ಕರೆಂಟ್ ಟ್ರೆಂಡ್ಗೆ ಸೂಟ್ ಆಗುತ್ತೆ. ಕಂಪನಿ AI ಡ್ರಿವನ್ ಸೊಲ್ಯೂಷನ್ಸ್ ಗಳನ್ನ ತಮ್ಮ ಕಸ್ಟಮರ್ಸ್ ಗಳಿಗೆ ಪ್ರೊವೈಡ್ ಮಾಡ್ತಾರೆ. ಇದರ ಜೊತೆಯಲ್ಲಿ ಕ್ಲೌಡ್ ಸೊಲ್ಯೂಷನ್ಸ್ ಗಳಾಗಿರ್ಬೋದು, ಯಾವುದೇ ಒಂದು ಕಂಪನಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡ್ಕೋಬೇಕು ಅಂತ ಇದ್ರೆ, ಅಂದ್ರೆ ಆಫ್ಲೈನ್ ಅಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಿದ್ದು ಅದನ್ನ ಅವರು ಕ್ಲೌಡ್ ಗೆ ಮೂವ್ ಮಾಡಬೇಕು ಅಂತ ಇದ್ರೆ, ಆ ರೀತಿಯ ಸೊಲ್ಯೂಷನ್ ನ ಕೂಡ ಈ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಇವರ ಆಫೀಸಸ್ ಅಥವಾ ಡೆಲಿವರಿ ಸೆಂಟರ್ಸ್ ಚೆನ್ನೈ, ಪುಣೆ, ಬೆಂಗಳೂರು, ನೋಯ್ಡಾ ಈ ರೀತಿಯ ಟೈರ್ 1 ಸಿಟಿಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಶ್ರೀಲಂಕಾನಲ್ಲಿ ಕೂಡ ಇವರು ತಮ್ಮ ಆಫೀಸಸ್ ಗಳನ್ನ ಹೊಂದಿದ್ದಾರೆ. ಟೈರ್ 2 ಸಿಟಿಗೂ ಕೂಡ ಎಕ್ಸ್ಪಾಂಡ್ ಮಾಡಬೇಕು ಅನ್ನುವಂತ ಉದ್ದೇಶ ಇದೆ. ಅಹಮದಾಬಾದ್ ನಲ್ಲಿ ಕೂಡ ಹೊಸ ಒಂದು ಸೆಂಟರ್ ಅನ್ನ ಓಪನ್ ಮಾಡುವಂತ ಪ್ಲಾನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಗ್ಲೋಬಲಿ ಕೂಡ ಆಫೀಸಸ್ ಗಳನ್ನ ಹೊಂದಿದ್ದಾರೆ. ಅಮೆರಿಕ, ಯುರೋಪ್ ನಲ್ಲಿ ಕೂಡ ಆಫೀಸ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇವರು IT ಸೊಲ್ಯೂಷನ್ಸ್ ಗಳನ್ನ 6 ಮೇಜರ್ ಇಂಡಸ್ಟ್ರಿಗಳಿಗೆ ಪ್ರೊವೈಡ್ ಮಾಡ್ತಾರೆ. ಮೇಜರ್ ಆಗಿ ಫಿನಾನ್ಷಿಯಲ್ ಸರ್ವಿಸಸ್, ಹೆಲ್ತ್ ಕೇರ್ ಮತ್ತೆ ಇನ್ಶೂರೆನ್ಸ್ ಸೆಕ್ಟರ್ಗೂ ಕೂಡ ಸರ್ವಿಸ್ ಪ್ರೊವೈಡ್ ಮಾಡುವಂತ ಕಂಪನಿ ಆಗಿರ್ತಾರೆ. ಅದರ ಜೊತೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಕನ್ಸ್ಯೂಮರ್ ಟೆಕ್ ಕೂಡ ಇವರು ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಹೈಟೆಕ್ ಇಂಡಸ್ಟ್ರಿ, ಅದೇ ರೀತಿಯಲ್ಲಿ ಬ್ಯಾಂಕ್ ಗಳಿಗೆ IT ಸೊಲ್ಯೂಷನ್ಸ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಕೊನೆಯದಾಗಿ ಟ್ರಾವೆಲ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಸೆಗ್ಮೆಂಟ್ ನಲ್ಲಿ ಕೂಡ ಕೆಲಸ ಮಾಡ್ತಾರೆ. ಅಲ್ಲಿ ಕೂಡ AI ಸೊಲ್ಯೂಷನ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ. ಈ 6 ಸೆಕ್ಟರ್ಸ್ ಗಳಿಗೆ ಇವರು IT ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಹಾಗೆ 3 ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ತಾರೆ. ಮೊದಲನೇದಾಗಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್. ಯಾವುದೇ ಒಂದು ಕಂಪನಿ AI ಪವರ್ಡ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡಬೇಕು ಅಂತ ಇದ್ರೆ ಅವರು ರ್ಯಾಪಿಡೆಕ್ಸ್ ಅನ್ನುವಂತ ಪ್ಲಾಟ್ಫಾರ್ಮ್ ನ ಮೂಲಕ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡ್ಕೊಡ್ತಾರೆ. ಹಾಗೆ ಆಟೋಮೇಷನ್ ಮಾಡಬೇಕು ಅಂತ ಇದ್ರೆ, ಅಂದ್ರೆ ಕಂಪನಿಗಳೇನು ಮ್ಯಾನ್ಯುಯಲ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ ಅದನ್ನ ಅವರು ಆಟೋಮೇಟ್ ಮಾಡಬೇಕು ಅಂತ ಇದ್ರೆ ಅದಕ್ಕೂ ಕೂಡ ಪ್ಲಾಟ್ಫಾರ್ಮ್ ಅವೈಲೇಬಲ್ ಇದೆ. ಟೆನ್ಸೈ ಅನ್ನುವಂತ ಪ್ಲಾಟ್ಫಾರ್ಮ್ ನ ಮೂಲಕ ಈ ಸರ್ವಿಸಸ್ ಅನ್ನು ಇವರು ಪ್ರೊವೈಡ್ ಮಾಡ್ತಾರೆ. ಹಾಗೆ ಆಫ್ಲೈನ್ ಬಿಸ್ನೆಸ್ ನಿಂದ ಕ್ಲೌಡ್ ಅಡಾಪ್ಷನ್ ಅನ್ನ ಮಾಡ್ಕೋಬೇಕು ಅಂತ ಇದ್ರೆ ಅದಕ್ಕೆ ಅಮೇಜ್ ಅನ್ನುವಂತ ಪ್ಲಾಟ್ಫಾರ್ಮ್ ಅವೈಲೇಬಲ್ ಇದೆ. ಅದರ ಮೂಲಕ ಕ್ಲೌಡ್ ಅಡಾಪ್ಷನ್ ಅನ್ನ ಮಾಡ್ತಾರೆ. ಈ ರೀತಿಯಲ್ಲಿ ಮಲ್ಟಿಪಲ್ ರೀಜನ್ ಗಳಲ್ಲಿ, ಮಲ್ಟಿಪಲ್ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ತಿರುವಂತಹ IT ಕಂಪನಿ ಎಕ್ಸಾವೇರ್ ಟೆಕ್ನಾಲಜೀಸ್ ಆಗಿರ್ತಾರೆ. ಎಕ್ಸಾವೇರ್ ಟೆಕ್ನಾಲಜೀಸ್ ನ ಸ್ಟ್ರೆಂತ್ ಅನ್ನ ಅಬ್ಸರ್ವ್ ಮಾಡಿದಾಗ AI ಸೆಗ್ಮೆಂಟ್ ನಲ್ಲಿ ಕಂಪನಿ ಡೀಪ್ ಡೊಮೈನ್ ನಾಲೆಜ್ ಅನ್ನ ಹೊಂದಿದ್ದಾರೆ. ಕಾಂಪ್ರಿಹೆನ್ಸಿವ್ ಸೊಲ್ಯೂಷನ್ಸ್ ಗಳನ್ನ ಕ್ಲೈಂಟ್ ಗಳಿಗೆ ಪ್ರೊವೈಡ್ ಮಾಡ್ತಾರೆ. AI ಲೆಡ್ ಡಿಜಿಟಲ್ ಕೇಪಬಿಲಿಟೀಸ್ ಗಳನ್ನ, ಪ್ಲಾಟ್ಫಾರ್ಮ್ ಗಳನ್ನ ಬಿಲ್ಡ್ ಮಾಡಿಕೊಂಡು ಅದರಿಂದ ಇನೋವೇಟಿವ್ ಸೊಲ್ಯೂಷನ್ಸ್ ಗಳನ್ನ ಪ್ರೊವೈಡ್ ಮಾಡೋದು ಇವರ ಕೆಲಸ ಆಗಿರುತ್ತೆ. ಕಸ್ಟಮರ್ಸ್ ಗಳ ಜೊತೆಯಲ್ಲಿ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅನ್ನ ಕೂಡ ಹೊಂದಿದ್ದಾರೆ. ಹಾಗೆ ಕಂಟಿನ್ಯೂಸ್ ಆಗಿ ಆಕ್ವಿಸಿಷನ್ಸ್ ಗಳನ್ನ ಮಾಡ್ತಿದ್ದಾರೆ. ತಮ್ಮ ಆಫೀಸಸ್ ಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಕೂಡ ಹೋಗ್ತಿದ್ದಾರೆ. ಗ್ಲೋಬಲಿ ಕೂಡ ಬಿಸ್ನೆಸ್ ಅನ್ನ ಮಾಡ್ತಿರುವಂತಹ ಕಂಪನಿ ಆಗಿರೋದ್ರಿಂದ ಸ್ಕೇಲೆಬಿಲಿಟಿ ಇರುತ್ತೆ. ಅಂದ್ರೆ ಬಿಸ್ನೆಸ್ ಅನ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡುವಂತ ಕೇಪಬಿಲಿಟಿ ಇರುತ್ತೆ. ಸ್ಕಿಲ್ಡ್ ಎಂಪ್ಲಾಯೀಸ್ ಗಳು ಕೂಡ ಇರೋದ್ರಿಂದ ಮುಂದಿನ ದಿನಗಳಲ್ಲಿ AI ಅನ್ನ ಬಳಸಿಕೊಂಡು ಇನ್ನಷ್ಟು ಇನೋವೇಷನ್ಸ್ ಅನ್ನು ಇವರು ಮಾಡಬಹುದಾಗುತ್ತೆ. ಕಂಪನಿಯ ಫಿನಾನ್ಷಿಯಲ್ ರೆಕಾರ್ಡ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಸೊ ಬಿಸ್ನೆಸ್ ನಲ್ಲಿ ರಿಸ್ಕ್ ಅಂತ ಬಂದಾಗ ಕಾಂಪಿಟೇಷನ್ ರಿಸ್ಕ್ ಇದ್ದೇ ಇರುತ್ತೆ. ಈಗ ಎಲ್ಲ IT ಕಂಪನಿಗಳು AI ನ ಮೇಲೆ ಕೆಲಸ ಮಾಡ್ತಿರೋದ್ರಿಂದ ಖಂಡಿತವಾಗ್ಲೂ ಕಾಂಪಿಟೇಷನ್ ರಿಸ್ಕ್ ಇರುತ್ತೆ. ಹಾಗೆ ಇವರ ರೆವೆನ್ಯೂ ಸೋರ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಅಮೆರಿಕ ಮತ್ತೆ ಯುರೋಪ್ ನಿಂದ ಹೆಚ್ಚಿನ ಒಂದು ರೆವೆನ್ಯೂಸ್ ಅನ್ನ ಜನರೇಟ್ ಮಾಡ್ತಿದ್ದಾರೆ. ಕರೆನ್ಸಿ ರಿಲೇಟೆಡ್ ಫ್ಲಕ್ಚುಯೇಷನ್ಸ್ ಬಂದ್ರೆ ಅಥವಾ ಅಲ್ಲಿ ಏನಾದ್ರೂ ಗವರ್ನೆನ್ಸ್ ಚೇಂಜ್ ಗಳು ಬಂದ್ರೆ, ಈಗ ಯಾವ ರೀತಿಯಲ್ಲಿ ಟ್ರಂಪ್ ಟ್ಯಾರಿಫ್ ಅನ್ನು ಹೈಕ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಆ ರೀತಿಯ ಸಿನಾರಿಯೋಸ್ ಬಂದ್ರೆ ರೆವೆನ್ಯೂ ಮೇಲೆ ಹೆಚ್ಚಿನ ಒಂದು ಇಂಪ್ಯಾಕ್ಟ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ರಿಸ್ಕ್ ಕೂಡ ಇವರ ಬಿಸ್ನೆಸ್ ನಲ್ಲಿ ಇದೆ. ಅದೇ ರೀತಿಯಲ್ಲಿ IT ಇಂಡಸ್ಟ್ರಿ ಸ್ಲೋ ಡೌನ್ ಆದಾಗ ಆಗ ಕೂಡ ರೆವೆನ್ಯೂ ಡ್ರಾಪ್ ಆಗಬಹುದು. ಸೊ ನಾರ್ಮಲ್ ಆಗಿ IT ಕಂಪನಿಗಳಲ್ಲಿ ಯಾವೆಲ್ಲ ರಿಸ್ಕ್ ಇರುತ್ತೆ, ಸಿಮಿಲರ್ ರಿಸ್ಕ್ ಈ ಒಂದು ಕಂಪನಿಯಲ್ಲಿ ಕೂಡ ಇದೆ. ಹಾಗೆ ಇವರೇನು 6 ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ತಾರೆ. 6 ಸೆಗ್ಮೆಂಟ್ ಗಳಲ್ಲಿ ಕಂಪೇರ್ ಮಾಡಿದಾಗ ಫಿನಾನ್ಷಿಯಲ್ ಸರ್ವಿಸಸ್ ಹಾಗೆ ಹೆಲ್ತ್ ಕೇರ್ ಅಂಡ್ ಇನ್ಶೂರೆನ್ಸ್ ಸೆಗ್ಮೆಂಟ್ ನಿಂದ ಹೆಚ್ಚಿನ ಒಂದು ರೆವೆನ್ಯೂಸ್ ಬರ್ತಿರೋದು ಕಾಣಿಸುತ್ತೆ. ಸೊ ಆ 2 ಸೆಗ್ಮೆಂಟ್ ಗಳಲ್ಲಿ ಹೆಚ್ಚಾಗಿ ಬಿಸ್ನೆಸ್ ಅನ್ನ ಮಾಡ್ತಾರೆ. ಬ್ಯಾಂಕಿಂಗ್ ಮತ್ತೆ ಟ್ರಾವೆಲ್ ಸೆಗ್ಮೆಂಟ್ ನ ಮೇಲೆ ಕಡಿಮೆ ಡಿಪೆಂಡೆನ್ಸ್ ಇದೆ. ಅಂದ್ರೆ ಫಿನಾನ್ಷಿಯಲ್ ಸರ್ವಿಸ್ ಆಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು, ಸೊ ಈ ಸೆಕ್ಟರ್ಗಳು ಅಷ್ಟು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊಡದೇ ಇರುವಂತ ಒಂದು ಸಂದರ್ಭದಲ್ಲಿ ಇವರ ರೆವೆನ್ಯೂ ಸ್ವಲ್ಪ ಡ್ರಾಪ್ ಆಗುವಂತ ರಿಸ್ಕ್ ಇರುತ್ತೆ. ಎಕ್ಸಾವೇರ್ ಟೆಕ್ನಾಲಜೀಸ್ ನ IPO ಫೆಬ್ರವರಿ 12ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಫೆಬ್ರವರಿ 14ರವರೆಗೂ ಈ ಒಂದು IPO ನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ₹1 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಇವರು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ಮೇಲೆ ಯಾವುದೇ ರೀತಿಯಲ್ಲಿ ಸ್ಟಾಕ್ ಅನ್ನು ಸ್ಪ್ಲಿಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 674ರ ಲೋವರ್ ಪ್ರೈಸ್ ಬ್ಯಾಂಡ್, 708ರ ಕಟ್ ಆಫ್ ಪ್ರೈಸ್ ಅನ್ನು ಸೆಟ್ ಮಾಡಿದ್ದಾರೆ. ಹಾಗೆ ನೀವು ಕಂಪನಿಯ ಎಂಪ್ಲಾಯಿ ಆಗಿದ್ರೆ ₹67 ಡಿಸ್ಕೌಂಟ್ ಪ್ರತಿ ಶೇರ್ನ ಮೇಲೆ ನಿಮಗೆ ಸಿಗುತ್ತೆ.
ಹಾಗೆ ನೀವು ರಿಟೇಲ್ ಕ್ಯಾಟಗರಿಯಲ್ಲಿ 21 ಶೇರ್ಗಳಿಗೆ ಮಿನಿಮಮ್ ಅಪ್ಲೈ ಮಾಡಲೇಬೇಕಾಗುತ್ತೆ. 708ರ ಕಟ್ ಆಫ್ ಪ್ರೈಸ್ ಏನಿದೆ ಅದೇ ಪ್ರೈಸ್ನಲ್ಲಿ ನೀವು ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕು. ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 14,868 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ 13 ಲಾಟ್ಗಳಿಗೆ ನೀವು ಅಪ್ಲೈ ಮಾಡ್ಬೋದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 1,93,284 ರೂಪಾಯಿ ಬೇಕಾಗುತ್ತೆ. ಹಾಗೆ 13ಕ್ಕಿಂತ ಹೆಚ್ಚಿನ ಲಾಟ್ಗೆ ನೀವು ಅಪ್ಲೈ ಮಾಡ್ತೀರಾ ಅಂದರೆ SHNA ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. IPO ಅಲಾಟ್ಮೆಂಟ್ ಡೇಟ್ ಫೆಬ್ರವರಿ 17 ಆಗಿರುತ್ತೆ. ರೀಫಂಡ್ ನಿಮಗೆ ಫೆಬ್ರವರಿ 18ಕ್ಕೆ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಫೆಬ್ರವರಿ 18ಕ್ಕೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ ಫೆಬ್ರವರಿ 19 ಆಗಿರುತ್ತೆ. ಸೊ ಕಂಪನಿಯ ಅಸೆಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ಇವರ ರೆವೆನ್ಯೂಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತದೆ. ಪ್ರಾಫಿಟಬಿಲಿಟಿ ಕೂಡ ಸ್ಟೇಬಲ್ ಆಗಿರೋದು ಕಾಣಿಸುತ್ತೆ. ಕಂಪನಿಯ ನೆಟ್ವರ್ತ್ ರಿಸರ್ವ್ಸ್ ಕೂಡ ಕನ್ಸಿಕ್ಯೂಟಿವ್ ಆಗಿ ಇನ್ಕ್ರೀಸ್ ಆಗ್ತದೆ. ಒಂದು ಸ್ಟ್ರಾಂಗ್ ಫಿನಾನ್ಷಿಯಲ್ಸ್ ಅನ್ನ ಎಕ್ಸಾವೇರ್ ಟೆಕ್ನಾಲಜೀಸ್ ಹೊಂದಿದ್ದಾರೆ. IPO ಇಶ್ಯೂ ಸೈಜ್ 8,750 ಕೋಟಿ ಆಗಿರುತ್ತೆ. ಒಂದು ದೊಡ್ಡ ಸೈಜ್ನ IPOನೇ ಆಗಿದ್ದು ಕಂಪ್ಲೀಟ್ ಆಫರ್ ಫಾರ್ ಸೇಲ್ ಆಗಿದೆ. ಅಂದರೆ ಈ IPOನಿಂದ ಬರುವಂಥ ಅಮೌಂಟ್ ಏನಿದೆ, ಈಗ ಯಾರು ಇನ್ವೆಸ್ಟರ್ಸ್ ಇದ್ದಾರೆ, ಪ್ರಮೋಟರ್ಸ್ ಇದ್ದಾರೆ, ಯಾರು ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಿದ್ದಾರೆ ಅವರಿಗೆ ಹೋಗುತ್ತೆ. ಯಾವುದೇ ರೀತಿಯ ಫ್ರೆಶ್ ಇಶ್ಯೂ ಇಲ್ಲ. ಅಂದರೆ IPOನಿಂದ ಬರುವಂಥ ಅಮೌಂಟನ್ನು ಯಾವುದೇ ರೀತಿಯ ಡೆವಲಪ್ಮೆಂಟ್ನಲ್ಲಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. IPOನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಇದೆ. IPO ಸೈಜ್ ಕೂಡ ದೊಡ್ಡದಾಗಿದೆ. ಆದ್ದರಿಂದ ಇಲ್ಲಿ ಅಲಾಟ್ಮೆಂಟ್ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. QIB ಕ್ಯಾಟಗರಿಯಲ್ಲಿ 50% ಆಫರ್ ಅನ್ನ ಮಾಡ್ತಿದ್ದಾರೆ. HNI ಕ್ಯಾಟಗರಿಯಲ್ಲಿ ಮಿನಿಮಮ್ 15% ಆಫರ್ ಇರುತ್ತೆ. ಎಕ್ಸಾವೇರ್ ಟೆಕ್ನಾಲಜೀಸ್ 43ರ P/E ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇವರ ಕಾಂಪಿಟೇಟರ್ಸ್ಗಳು ಪರ್ಸಿಸ್ಟೆಂಟ್ ಸಿಸ್ಟಮ್, ಕೋಫೋರ್ಜ್, LTI ಮೈಂಟ್ರಿ, ಎಂಫೋಸಿಸ್ ಹಾಗೆ ಲಾರ್ಜ್ ಕ್ಯಾಪ್ ಕಂಪನೀಸ್ ಆಗಿರುವಂತಹ ಇನ್ಫೋಸಿಸ್, TCS, ವಿಪ್ರೋ ಎಲ್ಲರೂ ಕೂಡ ಈಗ AI ಮೇಲೆ ಕೆಲಸ ಮಾಡ್ತಿದ್ದಾರೆ. ಕ್ಲೌಡ್ ಅಡಾಪ್ಷನ್ ಅನ್ನ ಮಾಡ್ತಿದ್ದಾರೆ. ಆದ್ರಿಂದ ಅವರೆಲ್ಲರೂ ಕೂಡ ಕಾಂಪಿಟೇಟರ್ಸ್ ಆಗಿರ್ತಾರೆ. ಸೊ ಲಾರ್ಜ್ ಕ್ಯಾಪ್ IT ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಆಗುತ್ತೆ. ಬಟ್ ಮಿಡ್ ಕ್ಯಾಪ್ ಸೆಗ್ಮೆಂಟ್ ನಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ವ್ಯಾಲ್ಯೂಷನ್ ಜಸ್ಟಿಫೈ ಆಗ್ತದೆ. ಎಂಫೋಸಿಸ್ 34ರ P/E ಟ್ರೇಡ್ ಆಗ್ತಿದ್ದಾರೆ. ಎಕ್ಸಾವೇರ್ 43ರ P/E IPOನ ತರಬೇಕು ಅಂತ ಇದ್ದಾರೆ. ಎಕ್ಸಾವೇರ್ ಟೆಕ್ನಾಲಜೀಸ್ನ IPO ರಿಜಿಸ್ಟ್ರಾರ್ ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ ನೆಗ್ಲಿಜಿಬಲ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ 708 ರೂಪಾಯಿ. ಬಟ್ 3ರಿಂದ 4 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಮಾರ್ಕೆಟ್ನಲ್ಲಿ ಕೂಡ ವೀಕ್ನೆಸ್ ಇರೋದ್ರಿಂದ ಪ್ರೀಮಿಯಂ ತುಂಬಾನೇ ಕಡಿಮೆ ಕಾಣಿಸುತ್ತೆ. ಇಷ್ಟೇ ಪ್ರೀಮಿಯಂ ಇದ್ರೆ ಈ ಒಂದು IPOನ ಅವಾಯ್ಡ್ ಮಾಡ್ಬೋದು. ಬೇಕಿದ್ರೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಸ್ವಲ್ಪ ಶೇರ್ಸ್ಗಳನ್ನು ಬೈ ಮಾಡ್ಕೋಬೋದಾಗುತ್ತೆ. ಅಕಸ್ಮಾತ್ ಮಾರ್ಕೆಟ್ನಲ್ಲಿ ರಿಕವರಿ ಬಂದು ಕೊನೆ ದಿನ ಪ್ರೀಮಿಯಂ 15ರಿಂದ 20% ಇದ್ರೆ ಖಂಡಿತವಾಗ್ಲೂ ಈ ಒಂದು IPOನಲ್ಲಿ ಅಪ್ಲೈ ಮಾಡ್ಬೋದು. IT ಸೆಕ್ಟರ್ನ ಕಂಪನಿ ಗ್ರೋತ್ನ ಪ್ರಾಸ್ಪೆಕ್ಟಿವ್ಸ್ ಇದ್ದೇ ಇರುತ್ತೆ. ಒಳ್ಳೆ ಒಂದು ಫಿನಾನ್ಷಿಯಲ್ಸ್ ಕೂಡ ನೋಡೋದಕ್ಕೆ ಸಿಗ್ತದೆ. ಈ ಒಂದು IPO ಲಿಸ್ಟ್ ಆಗುವಾಗ ಯಾವ ರೀತಿಯ ರಿಯಾಕ್ಷನ್ ಮಾರ್ಕೆಟ್ನಲ್ಲಿ ಇರುತ್ತೆ ಅದನ್ನು ನಾವು ಅಸ್ಯೂಮ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಕಡಿಮೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ರೆ ಈ ಒಂದು IPOನ ಅವಾಯ್ಡ್ ಮಾಡ್ಬೋದು. ಎಕ್ಸಾವೇರ್ ಟೆಕ್ನಾಲಜೀಸ್ IPO ಬಗ್ಗೆ ನಾನು ನಿಮಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ IPO ರಿವ್ಯೂಸ್, ಮಾರ್ಕೆಟ್ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.